ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಪಕ್ಷ ಯಾವಾಗಲೂ ನಿಂತ್ಕೊಂಡಿದೆ. ನೆಹರೂರವರ ಕೂಲಿ ಕಾಯ್ದೆಯನ್ನು ಕೂಡ ಅವತ್ತಿನ ಕಾಲದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಧಾನಮಂತ್ರಿ ಆದ್ಮೇಲೆ ತಂದಿದ್ರು. 96ರಲ್ಲಿ ಪ್ರಧಾನಮಂತ್ರಿಗಳಾದ ನರಸಿಂಹರಾಯರು ಅವರು ಕೂಡ ಇವತ್ತು ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ಇವತ್ತು ನ್ಯಾಯವನ್ನು ಕೊಡಬೇಕು ಅಂತ ಕಾಯ್ದೆಯನ್ನು ತಂದ್ರು. ಇವತ್ತು ಆರೋಗ್ಯಕ್ಕೋಸ್ಕರ ಈಗಾಗಲೇ 100 ಸಂಚಾರಿ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಇವತ್ತು ಮಾಡಲಾಗಿದೆ. ಭಾರತ್ ಜೋಡೋ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ನಿಮ್ಮನ್ನೆಲ್ಲ ಕರೆಸಿ ಮಾತಾಡಿ ಏನಾಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆ ಮಾಡಿ ಅದಕ್ಕೊಂದು ಮಾರ್ಗದರ್ಶನವನ್ನ ನಮ್ಮ ಸರ್ಕಾರಕ್ಕೆ ತಂದಿದ್ದಾರೆ. ಸೊ ಹಿಂಗೆ ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ನಮ್ಮ ಜೊತೆ ಇರಬೇಕಾದ್ರೆ ನೀವು ಇರ್ತೀರಿ. ನಿಮ್ಮ ಜೊತೆಯಲ್ಲಿ ಒಬ್ಬೊಬ್ಬ 100 ಜನ 1000 ಜನನ ನಮ್ಮ ಪಕ್ಷದ ಇತಿಹಾಸವನ್ನ ಸೃಷ್ಟಿ ಮಾಡಿ ತೋರಿಸಿ ತಿಳಿಸಿ ಮನವರಿಕೆ ಮಾಡಿ ಮತ್ತೆ ಜನರಿಗೆ ಜೀವಕ್ಕೆ ಕಾಂಗ್ರೆಸ್ ಪಕ್ಷದ ಶಕ್ತಿಯಿಂದ ಸೇವೆ ಮಾಡಲಿಕ್ಕೆ. ಈಗ ಆಯ್ತಪ್ಪ, ಈ ರೀತಿ ಬೆಲೆ ಏರಿಕೆ ಆಗ್ತಿದ್ದಲ್ಲ, ನಾವು 56,000 ಕೋಟಿ ಕೊಡ್ತಾ ಇದ್ದೀವಿ ನಿಮಗೆ. ಈಗ ಕಾರ್ಮಿಕ ಕಟ್ಟಡದ ಕಾಯ್ದೆನ ನಾವು ತೆಗೆದುಕೊಂಡು ಬಂದವು. ಅದು ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಹೇಳಿ? ಇಲ್ಲ ಅಂದ್ರೆ ಏನು ಸಮಸ್ಯೆ ಬರ್ತಿತ್ತು ಹೇಳಿ? ಇವತ್ತು ಪ್ರತಿಯೊಬ್ರು ಕೂಡ ಕಾರ್ಡ್ ಕೊಟ್ಟಿದ್ದೇವೆ, ಪ್ರತಿಯೊಬ್ರು ಕೂಡ ಗುರುತಿಸ್ತಾ ಇದ್ದೇವೆ, ಪ್ರತಿಯೊಬ್ರು ಕೂಡ ವಿವಿಧ ರೀತಿಯಲ್ಲಿ ಪೆನ್ಷನ್ ಅನ್ನು ಒದಗಿಸ್ಕೊಡ್ತಾ ಇದ್ದೇವೆ, ಪ್ರತಿಯೊಬ್ರು ಕೂಡ 5 ಗ್ಯಾರಂಟಿ ಕೊಡ್ತಾ ಇದ್ದೇವೆ. ಅದಿಲ್ಲ ಅಂದ್ರೆ ಇವತ್ತಿನ ಬೆಲೆ ಏರಿಕೆಯ ಸಂದರ್ಭದಲ್ಲಿ ನಿಮ್ಮ ಬದುಕು ಏನಾಗ್ತಾಯ್ತು ಅನ್ನೋದನ್ನ ಆಲೋಚನೆ ಮಾಡಬೇಕು. ಇದನ್ನ ನಮ್ಮ ಮತದಾರರಿಗೆ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸ ಮಾಡಬೇಕು. ನಾನು ಪುರಸ್ವಾಮಿ ಗೌಡ್ರು ಮತ್ತು ಅವರ ಟೀಮ್ ಏನಿದೆ, ಇವತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಆ ಇಲಾಖೆಗೆ ಸಂಬಂಧಪಟ್ಟಂತ ದಿನಾಚರಣೆಗಳಿಗೆ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ನಾವು ಹೊಸ ರೂಪವನ್ನ ಅವರ ಮುಖಂಡತ್ವದಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನ ನಾವು ನಡೆಸಿಕೊಂಡು ನಿಮ್ಮ ದಿನ, ನಿಮ್ಮ ಶ್ರಮ, ನಿಮ್ಮ ಹಕ್ಕು, ನಿಮ್ಮ ನಾಯಕತ್ವದ ಬಗ್ಗೆ ನೀವು ರೂಪ, ನಿಮ್ಮ ಆಲೋಚನೆಗಳು, ನಿಮ್ಮ ಚಿಂತನೆಗಳು ಅದನ್ನ ಎಲ್ಲ ಕೂಡ ನಿಮ್ಮ ಜನರಿಗೆ ತಿಳಿಸಿ. ನಾವು 10 ಜನ ನಾಯಕರುಗಳನ್ನ ಇವತ್ತು ಯಾಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ ಅಂದ್ರೆ ನಿಮ್ಮ ಭಾವನೆ ಏನಿದೆ, ನಿಮ್ಮ ಚಿಂತನೆ ಏನಿದೆ, ಇದರಲ್ಲೂ ಕೂಡ ಸರ್ಕಾರ ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ಬದಲಾವಣೆಯನ್ನು ತರಬೇಕಾದ್ರೆ ನಾವು ತಿದ್ಕೊಳ್ಳಿಕ್ಕೆ ನಾವೆಲ್ಲ ಸಿದ್ಧ ಇದ್ದೇವೆ ಅಂತ ಹೇಳಿ ನಿಮ್ಮ ಶ್ರಮಕ್ಕೆ ಗೌರವನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಕಾರ್ಮಿಕ ದಿನಾಚರಣೆ ಸಂದರ್ಭ ಇಡೀ ವಿಶ್ವ ಆಚರಣೆ ಮಾಡ್ತಾ ಇದೆ. ನಾನು, ಮುಖ್ಯಮಂತ್ರಿಗಳು, ವೇದಿಕೆ ಇರುವಂತ ಎಲ್ಲ ನಮ್ಮ ನಾಯಕರುಗಳು ಬಹಳ ಗೌರವದಿಂದ ನಿಮಗೆ ಶುಭವನ್ನು ಹಾರೈಸಬೇಕು ಅಂತ ಹೇಳಿ ನಿಮ್ಮ ಆಹ್ವಾನಿಸಿ ಇವತ್ತೆಲ್ಲ ನಿಮ್ಮನ್ನ ಸೇರಿಸಿದ್ದೇವೆ. ಭಾರತ್ ಜೋಡೋ ಭವನದಲ್ಲಿ ಈ ದಿನಾಚರಣೆ ನಡೀತಾ ಇದೆ. ಭಾರತ್ ಜೋಡೋ ಅಂದ್ರೆ ಭಾರತ್ನ ಒಗ್ಗಟ್ಟು ಮಾಡುವಂತದ್ದು. ಇಂದಿರಾ ಗಾಂಧಿ ಅವರು ಹೆಸರಿನಲ್ಲಿರುವಂತಹ ಈ ಭವನದಲ್ಲಿ ಈ ಇಡೀ ಕಾರ್ಮಿಕ ವ್ಯವಸ್ಥೆಗೆ ಇಂದಿರಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮ 4 ಅಂಗ, ಒಂದು ಇಂಟಕ್, ಒಂದು ಮಹಿಳಾ ಕಾಂಗ್ರೆಸ್, ಒಂದು ಯೂತ್ ಕಾಂಗ್ರೆಸ್, ಒಂದು NSU, ಇದಕ್ಕೆ ಅವರೇ ಅಧ್ಯಕ್ಷರಾಗಿ ಉಳ್ಕೊಂಡ್ರು. ಬೇರೆಯವ್ರನ್ನ ಅಧ್ಯಕ್ಷರು ಮಾಡಲಿಲ್ಲ. ಬೇರೆಯವ್ರನ್ನ ಮಾಡಿದ್ರು ಕೂಡ ಅವರೇ ರಾಷ್ಟ್ರ ಮಟ್ಟದಲ್ಲಿ ಮಾಡಿ ನಮ್ಮ ಚುನಾವಣೆಯಲ್ಲಿ ಸೀಟ್ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ಈ ಇಂಟಕ್ ಅಧ್ಯಕ್ಷ ನಮ್ಮ ವರ್ಕಿಂಗ್ ಕಮಿಟಿಲಿ ಇರ್ತಾನೆ, ಇಂಟೆಕ್ಸ್ ಅಧ್ಯಕ್ಷ ನಮ್ಮ ಎಲೆಕ್ಷನ್ ಕಮಿಟಿಲಿ ಇರ್ತಾನೆ. ಇಂಟೆಕ್ಸ್ ಅಧ್ಯಕ್ಷರಿಗೆ ಸ್ಟೇಜ್ ಮೇಲೆ ತಂದೆ ಆದಂತಹ ಸ್ಥಾನಮಾನವನ್ನು ಕೊಡ್ತೇವೆ. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ದುಡಿಯೋಣ. ನೀವು ಒಂದ್ ರೀತಿ ಕಾರ್ಮಿಕರಾದ್ರೆ ನಾವು ಕಾರ್ಮಿಕರೇ, ಜನರ ಸೇವೆ ಮಾಡೋರು. ನಾವು ಕೂಡ ನಮ್ದೇ ಆದಂತ ಸ್ವಲ್ಪ ಸ್ಟೇಟಸ್ ನಮಗೆ ಬೇರೆ ಇರ್ಬೋದು, ಆದ್ರೆ ನಾವು ಮೂಲ ಕಾರ್ಮಿಕರೇ. ಆ ದೃಷ್ಟಿಯಲ್ಲಿ ನಿಮ್ಮ ಬದುಕನ್ನ ಬದಲಾವಣೆಯನ್ನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನಮಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.